ಇಲ್ಲ ಬೇರೆ ದಾವಣಗೆರೆ ನಗರದಿರ್ಬೋದು, ಹಳ್ಳಿ ರಾಜಕಾರಣ ಬೇರೆ. ಆದ್ರೆ ನಗರಗಳಲ್ಲೇ ಜನ ಒಂದು ದೊಡ್ಡ ಬದಲಾವಣೆಯನ್ನ ಇವತ್ತು ನಮ್ಗೆ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲ ನಮ್ಮ ಮತದಾರರಿಗೆ, ಕಾರ್ಯಕರ್ತರಿಗೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ ಒಂದು ಕಷ್ಟ ಕಾಲದಲ್ಲಿ ಜನರ ಸಂಕಟಕ್ಕೆ ನಿಂತ್ಕೊಳ್ಬೇಕಾಗಿತ್ತು. ಇವತ್ತು ನಾವು ಗ್ಯಾರಂಟಿ ಯಾಕೆ ತಂದೋ, ಬೆಲೆ ಏರಿಕೆ ಆಗ್ತಿರೋದ್ರಿಂದ, ಬೆಲೆ ಏರಿಕೆ ಗಂಗನಕ್ಕೆ ಹೋಗ್ತಾ ಇರೋದ್ರಿಂದ ಬೆಲೆ ಏರಿಕೆಯನ್ನ ತಪ್ಪಿಸ್ಬೇಕು, ಅದರಿಂದ ಆಗ್ತಾ ಇದ್ದ ನಾಗರಿಕರಿಗೆ ತೊಂದರೆ ಆಗ್ಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನ ನಾವು ತಂದು ಅವ್ರಿಗೆ ಸಮಾಧಾನವನ್ನ ಮಾಡಿ ಸರಾಸೆಟ್ಟು 4,000 ರಿಂದ 5,000 ರೂಪಾಯಿ ಅವರ ಮನೆಗೆ ವಿವಿಧ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇಲ್ಲಾಂದ್ರೆ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವೆಲ್ಲತ್ರಲ್ಲೂ ಸರಾಸೆಟ್ಟು ಒಂದು 4,000 ರಿಂದ 5,000 ರೂಪಾಯಿ ಅವ್ರ ಅಕೌಂಟ್ಗೆ ನೇರವಾಗಿ ಅವ್ರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು ಪ್ರಜಾವಾಣಿಲಿ ಒಂದು ಆರ್ಟಿಕಲ್ ಇದೆ, ನೀವು ನೋಡಿದಿರಿ. ಪ್ರಜಾವಾಣಿಲಿ ನೇರವಾಗಿ ಫ್ರಂಟ್ ಪೇಜ್ ಅಲ್ಲಿ ಹೇಳ್ತಾರೆ, ಪ್ರತ್ಯೇಕವಾದಂತಹ ತಂಡನೆ ನಾನು ಇದಕ್ಕೆ ರಚನೆ ಮಾಡಿದ್ದೇನೆ. ಈ ವಿಚಾರನ ನಾನು ಬಾಗಲಕೋಟೆಯಲ್ಲಿ ತಿಳಿಸ್ಬೇಕು ಅಂತೇಳಿ ಇದಕ್ಕೋಸ್ಕರ ನಾವು ಮಾಧ್ಯಮ ಗೋಷ್ಠಿಯನ್ನ ಇದು ಮತ್ತು ಜನರ ಬೆಲೆ ಏರಿಕೆಯಿಂದ ಈಗೇನು ತತ್ತರಿಸ್ತಾ ಇದ್ದಾರೆ, ಪ್ರತಿ ದಿನ ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಕಲಿಸಬೇಕಾಗಿದೆ ಬಿಜೆಪಿ ಅವ್ರಿಗೆ. ಈ ದೃಷ್ಟಿಯಿಂದ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಬಂದಿದ್ದೆ. ನಾನು ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಶಾಸಕರಿಗೆಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೇವೆ, ಅವರು ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ. ಈ ಚುನಾವಣೆ ಇಡೀ ನಮ್ಮ ಒಂದು ಏನು ಒಂದು ಒಬ್ಬ ಮುತ್ಸದ್ದಿ ನಾಯಕನ ಏನು ಒಂದು ಆಸೆ ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಈಡೇರಿಸಿ ಮತದಾರರಿಗೆ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಸೊ ನಮ್ಮ ಪಕ್ಷ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸುವಂತ ಕೆಲಸ ಇವತ್ತು ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ಮತದಾರರು ಮಾಡ್ತಾರೆ. ಇದು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿದೆ. ಮಿಕ್ಕಿದ ವಿಚಾರನ ಕಾರ್ಯಕರ್ತರು, ಮುಖಂಡಗಳು ಎಲ್ಲ ಕೂಡ ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ, ಎಲ್ಲಾ ಪಾರ್ಟಿದನ್ನು ಕೂಡ ಬಂದಿದ್ದಾರೆ. ಆದ್ರೆ ಇಲ್ಲಿ ಮತದಾರರು, ನಾನು ಇಲ್ಲಿ ಗಮನಿಸಿರೋ ಪ್ರಕಾರ, ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ, ಹಿಂದೆ ಏನು ಮೇಟಿಯವರು ಮಾತು ಕೊಟ್ಟಿದ್ರು, ಈ ನಗರಕ್ಕೆ ಇಲ್ಲೊಂದು ಹಾಸ್ಪಿಟಲ್ ಆಗ್ಬೇಕು ಅಂತೇಳಿ, ಅದನ್ನ ಈಗಾಗಲೇ ನಾವು ಭೂಮಿ ಪೂಜೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಏನ್ ಮಾತು ಕೊಟ್ಟಿದ್ದೋ ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿರ್ಲಿಲ್ಲ. ಬೊಮ್ಮಾಯಿಯರವರು ಫೇಲ್ ಆಗಿದ್ರು, ಅದನ್ನ ಅವ್ರಿಗೆ ನಾವೀಗ ಕನ್ಸೆಂಟ್ ಅವಾರ್ಡ್ ಕೊಟ್ಟು ಅದು ಕೂಡ ಈಗಾಗಲೇ ಚಾಲನೆ ಮಾಡಿ ಚೆಕ್ಗಳು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿ UKP 3ಗೆ ಮಾಡ್ಲಿಕ್ಕೆ ಅಸೆಂಬ್ಲಿಲೂ ಕೂಡ ಒಂದು ನಿರ್ಣಯವನ್ನ ಗೇಟ್ ರೈಸ್ ಮಾಡ್ಲಿಕ್ಕೆ ನಾವು ಮಾಡಿದ್ದೇವೆ. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದ್ಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದ್ರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ, ನಾವು ಹಿಂದೆ ಬಿಜೆಪಿಗೆ ಹಾಕಿದ್ದೋ ನಮ್ಗೇನು ಸಹಾಯ ಆಗಿರ್ಲಿಲ್ಲ, ಆದ್ರೆ ಮುಂದಕ್ಕೆ ನಿಮ್ಮ ಋಣವನ್ನ ತೀರಿಸ್ತೇವೆ ನಾವು ಅಂತ ಹೇಳಿ 5 ಗ್ಯಾರಂಟಿ ಪಡ್ಕೊಂಡಂತ ಎಲ್ಲ ಜನ ಉಪಕಾರ ಸ್ಮರಣೆಯನ್ನ ತೋರಿಸ್ತಾ ಇದ್ದಾರೆ. ಇದು ನಮ್ಗೆ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಡಬಲ್ ವೋಟ್ ಇತ್ತು ಅಂದ್ರೆ ದಯವಿಟ್ಟು ನೀವು ಈ ವೋಟ್ಗೆ ಅವರು ವೋಟರ್ ಲಿಸ್ಟ್ ನ ಕಿತ್ತಿಟ್ಕೊಂಡಿದ್ದಾರೆ, ನಿಮ್ಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ಮನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ಮ ಊರಲ್ಲಿ ನೀವು ಕಾಪಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಹುಡುಗರು ಇವತ್ತು ಬೆಳಗ್ಗೆ ಓದಕ್ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರಂತೆ, ನೀವೇನಾದ್ರು ವೋಟ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ನ ಫೇಲ್ ಮಾಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಎದುರಿಸುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ದೊಂದು ಪ್ರತ್ಯೇಕವಾದಂತಹ ತಂಡನೆ ನಾನು ಇದಕ್ಕೆ ರಚನೆ ಮಾಡಿದ್ದೇನೆ. ಈ ವಿಚಾರನ ನಾನು ಬಾಗಲಕೋಟೆಯಲ್ಲಿ ತಿಳಿಸ್ಬೇಕು ಅಂತೇಳಿ ಇದಕ್ಕೋಸ್ಕರ ನಾವು ಮಾಧ್ಯಮ ಗೋಷ್ಠಿಯನ್ನ ಇದು ಮತ್ತು ಜನರ ಬೆಲೆ ಏರಿಕೆಯಿಂದ ಈಗೇನು ತತ್ತರಿಸ್ತಾ ಇದ್ದಾರೆ, ಪ್ರತಿ ದಿನ ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಕಲಿಸಬೇಕಾಗಿದೆ ಬಿಜೆಪಿ ಅವರಿಗೆ. ಈ ದೃಷ್ಟಿಯಿಂದ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ ಬಂದಿದ್ದೆ.
ನಾನು ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೇವೆ. ಅವರು ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ. ಈ ಚುನಾವಣೆ ಇಡೀ ಇಡೀ ನಮ್ಮ ಒಂದು ಏನು ಒಂದು ಒಬ್ಬ ಮುತ್ಸದ್ದಿ ನಾಯಕನ ಏನು ಒಂದು ಆಸೆ ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಈಡೇರಿಸಿ ಮತದಾರರಿಗೆ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಸೊ ನಮ್ಮ ಪಕ್ಷ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸ ಇವತ್ತು ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ಮತದಾರರು ಮಾಡ್ತಾರೆ. ಇದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ.